ಈ ವಿಡಿಯೋದಲ್ಲಿ TradeView ಯೂಸ್ ಮಾಡಿಕೊಂಡು ಪೇಪರ್ ಟ್ರೇಡ್ ಮಾಡೋದು ಹೇಗೆ ಅಂತ ನೋಡೋಣ. ಹೊಸದಾಗಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದಾಗ ನಮಗೆ ಪೇಪರ್ ಟ್ರೇಡ್ ಮಾಡೋದಕ್ಕೆ ಯಾವ ಟೂಲ್ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ. TradeView ಬಂದುಬಿಟ್ಟು ತುಂಬ ಬೆಸ್ಟ್ ಮತ್ತು ಫ್ರೀ ಟೂಲ್. ಓಕೆ, ಇದರಲ್ಲಿ ನಾವು ಪೇಪರ್ ಟ್ರೇಡಿಂಗ್ ಮಾಡ್ಬೋದು. ನಾನೀಗ ನಿಮಗೆ TradeView ಯೂಸ್ ಮಾಡಿಕೊಂಡು ಪೇಪರ್ ಟ್ರೇಡ್ ಮಾಡೋದು ಹೇಗೆ ಅಂತ ಒಂದು ಡೆಮೋ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬ್ರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ನಾನು ಟ್ರೇಡಿಂಗ್ ಮತ್ತು ಇನ್ವೆಸ್ಟಿಂಗ್ ಬಗ್ಗೆ ವೀಡಿಯೋಸ್ ತರ್ತಾ ಇರ್ತೀನಿ, ಅದು ನಿಮಗೆ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಬಿಡಿ. ನೀವು ಸ್ಟಾಕ್ ಮಾರ್ಕೆಟ್ಗೆ ಹೊಸಬರಾದರೆ ಡೈರೆಕ್ಟ್ಲಿ ಮಾರ್ಕೆಟಲ್ಲಿ ದುಡ್ಡು ಹಾಕೋದಕ್ಕಿಂತ ಮುಂಚೆ ಪೇಪರ್ ಟ್ರೇಡ್ ಮಾಡಿ. ಪೇಪರ್ ಟ್ರೇಡ್ ಇದೆಯಲ್ಲ, ಇದೊಂದು ಪ್ಲಾಟ್ಫಾರ್ಮ್. ಓಕೆ, ನೀವು ರಿಯಲ್ ಟ್ರೇಡಲ್ಲಿ ಏನೇನು ಸಿನಾರಿ ಆಗುತ್ತೆ ಇದರಲ್ಲೂ ಅದೇ ಎಲ್ಲ ಸಿನಾರಿ ಆಗುತ್ತೆ. ಆದರೆ ಇಲ್ಲಿ ನಾವು ವರ್ಚುವಲ್ ಮನಿ ಯೂಸ್ ಮಾಡ್ತೀವಿ, ಅಂದರೆ ನಾವು ರಿಯಲ್ ಮನಿ ಯೂಸ್ ಮಾಡಲ್ಲ. ಓಕೆ, ಹಾಗಾಗಿ ನಿಮಗೆ ಇಲ್ಲಿ ಲಾಸ್ ಆಗಲ್ಲ. ನೋಡಿ, ನೀವು ಇನಿಷಿಯಲಿ ಹೊಸಬರಾದಾಗ ಏನು ಮಾಡ್ತೀರಾ ಅಂದರೆ ನೀವು ಸೆಟಪ್ನ ಪರ್ಫೆಕ್ಟ್ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ಓಕೆ, ಉದಾಹರಣೆಗೆ ನೀವು ಬುಲಿಂಜರ್ ಬ್ಯಾಂಡು, RSIನೋ, ಸೂಪರ್ ಟ್ರೆಂಡೋ ಏನಾದ್ರು ಯೂಸ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಆ ಸೆಟಪ್ಪು ಈ ಸ್ಟಾಕಲ್ಲಿ ವರ್ಕ್ ಆಗ್ತಾ ಇದೆಯೋ ಇಲ್ವೋ ಅದನ್ನು ಹೇಗೆ ಟೆಸ್ಟ್ ಮಾಡಬೇಕು. ಓಕೆ, ಪೇಪರ್ ಟ್ರೇಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಅದನ್ನೆಲ್ಲ ಟೆಸ್ಟ್ ಮಾಡ್ಬೋದು. ಓಕೆ, ಹಾಗೆ ಇಲ್ಲಿ ನಿಮ್ಮ ಸೈಕಾಲಜಿನೂ ಇಂಪ್ರೂವ್ ಆಗುತ್ತೆ. ಉದಾಹರಣೆಗೆ ನನಗೆ ಇಷ್ಟು ಲಾಸ್ ಆದರೆ ನಾನು ತಡ್ಕೊತೀನ ಇಲ್ವಾ, ಸೊ ನನಗೆ ಇಷ್ಟು ಕೆಪಾಸಿಟಿ ಇದೆಯಲ್ಲೋ ಅದು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಬೇಸಿಕಲಿ ಇದೇನು ಅಂದರೆ ಪೇಪರ್ ಟ್ರೇಡಿಂಗು ಇದು ರಿಯಲ್ ಟ್ರೇಡಿಂಗ್ ಇದ್ದಾಗೆ ನಿಮ್ಮ ದುಡ್ಡು ಹಾಕಿರಲ್ಲ ಅಷ್ಟೇ. ಓಕೆ, ನೀವು ವರ್ಚುವಲ್ ಮನಿ ಯೂಸ್ ಮಾಡ್ತೀರಾ. ಇದರಲ್ಲಿ ಪ್ರೈಸ್ ಮೇಲೆ ಹೋಗುತ್ತೆ, ಕೆಳಗಡೆ ಹೋಗುತ್ತೆ. ಇದರಲ್ಲೂ ಸ್ಟಾಪ್ ಲಾಸ್ ಇಟ್ಟಿರ್ತೀರಾ, ಪ್ರಾಫಿಟ್ ಇಟ್ಟಿರ್ತೀರಾ, ಎವ್ರಿಥಿಂಗ್ ಈಸ್ ಸೇಮ್. ಓಕೆ, ನಮ್ಮ ಈ ಉದಾಹರಣೆಯಲ್ಲಿ ಸ್ಟಾಕ್ ಬಂದುಬಿಟ್ಟು ರಿಲಯನ್ಸ್ ತೊಗೊಂಡಿದ್ದೀನಿ. ಇದು 5 ಮಿನಿಟ್ ಚಾರ್ಟ್. ಓಕೆ, ಈಗ ನಾನು ಇದರಲ್ಲಿ ಟ್ರೇಡ್ ಮಾಡಬೇಕು. ಓಕೆ, ನಂದು ಯಾವುದೋ ಸೆಟಪ್ ಇದೆ, ಅದನ್ನು ಹೇಗೆ ನಾವು ಟೆಸ್ಟ್ ಮಾಡೋದು ಅಂದರೆ ಪೇಪರ್ ಟ್ರೇಡ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಬಾಟಮಲ್ಲಿ ಬಂದುಬಿಟ್ಟು ಟ್ರೇಡ್ ಅಂತ ಒಂದು ಆಪ್ಷನ್ ಇದೆ. ಓಕೆ, ಈ ಟ್ರೇಡ್ ಅನ್ನೋ ಆಪ್ಷನನ್ನು ನೀವು ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದಾಗ ಈ ವಿಂಡೋ ಓಪನ್ ಆಗುತ್ತೆ. ಓಕೆ, ಇದರಲ್ಲಿ ನೋಡಿ 2 ಆಪ್ಷನ್ ಇದೆ, ಒಂದು ಸೆಲ್ಲು, ಇನ್ನೊಂದು ಬೈ. ಓಕೆ, ನಾವು ಈ ಉದಾಹರಣೆಯಲ್ಲಿ ಬೈ ಮಾಡಿ ನೋಡೋಣ. ಓಕೆ, ಇದರಲ್ಲಿ ಆರ್ಡರ್ಸ್, ನೀವು ಮಾರ್ಕೆಟ್ ಆರ್ಡರ್ ಇದೆ, ಲಿಮಿಟ್ ಆರ್ಡರ್ ಇದೆ, ಸ್ಟಾಪ್ ಲಾಸ್ ಆರ್ಡರ್ ಇದೆ. ಓಕೆ, ನಿಮ್ಗೆ ಯಾವ್ದು ಬೇಕು. ಈಗ ಮಾರ್ಕೆಟ್ ಅಂದರೆ ಮಾರ್ಕೆಟ್ ಪ್ರೈಸ್ ಏನು ನಡೀತಾ ಇದೆಯೋ ಅದಕ್ಕೆ ಎಕ್ಸಿಕ್ಯೂಟ್ ಆಗುತ್ತೆ. ಲಿಮಿಟ್ ಅಂದರೆ ನೀವು ಪರ್ಟಿಕ್ಯುಲರ್ ಪ್ರೈಸ್ಗೆ. ಓಕೆ, ಈಗ ಇಲ್ಲಿ ನೋಡ್ಬೋದು ರಿಲಯನ್ಸ್ ಬಂದುಬಿಟ್ಟು 2420 ನಡೀತಾ ಇದೆ. ನಾನೀಗ 2410ಕ್ಕೆ ಬಂದರೆ ಖರೀದಿ ಮಾಡ್ತೀನಿ ಅಂದರೆ ಲಿಮಿಟ್ ಆರ್ಡರ್ ಯೂಸ್ ಮಾಡ್ತೀರಾ. ಮಾರ್ಕೆಟ್ ಅಂದರೆ ವಾಟ್ ಎವರ್ ದ ಮಾರ್ಕೆಟ್ ಪ್ರೈಸ್, ಈಗ ಏನು ನಡೀತಾ ಇದೆಯೋ ಆ ಪ್ರೈಸ್ಗೆ ನಾವು ಖರೀದಿ ಮಾಡ್ತೀವಿ ಅಂತ. ಓಕೆ, ಸೊ ಇದಾಯಿತು. ಓಕೆ, ಇಲ್ಲಿ ನೋಡಿ ಯೂನಿಟ್ಸ್ ಬಂದ್ಬಿಟ್ಟು ನೀವು ಎಷ್ಟು ಶೇರ್ಸ್ ಕೊಂಡ್ಕೋತೀರಾ ಅಂತ. 10 ಕೊಂಡ್ಕೋಬೋದು, 100 ಕೊಂಡ್ಕೋಬೋದು, 1000 ಕೊಂಡ್ಕೋಬೋದು, ಅದು ನಿಮ್ಮ ಇಷ್ಟ. ಓಕೆ, ಆಮೇಲೆ ಇಲ್ಲಿ ಪ್ರಾಫಿಟ್ ನೋಡಿ, ಟೇಕ್ ಪ್ರಾಫಿಟ್ ಮತ್ತು ಸ್ಟಾಪ್ ಲಾಸ್ 2 ಆಪ್ಷನ್ ಇದೆ. ಟೇಕ್ ಪ್ರಾಫಿಟ್ ಅಂದರೆ ನಾನು ಪ್ರಾಫಿಟ್ ಯಾವಾಗ ಬುಕ್ ಮಾಡ್ತೀರಾ ಅಂತ. ಓಕೆ, ಈ ಉದಾಹರಣೆಯಲ್ಲಿ ನಾನು ಒಂದು 10 ರೂಪಾಯಿ ಮೇಲ್ಗಡೆ ಹೋದಾಗ ಪ್ರಾಫಿಟ್ ಬುಕ್ ಮಾಡ್ತೀನಿ. ಓಕೆ, ಇದು ನಾನು ಉದಾಹರಣೆಗೆ ಹೇಳ್ತಾ ಇರೋದು. ಓಕೆ, ನೀವು ನಿಮಗೆ ಅಕಾರ್ಡಿಂಗ್ ಟು ನಿಮ್ಮ ಇಷ್ಟ ಬಂದಾಗೆ ನೀವು ಇಟ್ಕೋಬೋದು. ಓಕೆ, ನಿಮ್ದು ಏನು ಸೆಟಪ್ ಇರುತ್ತೋ ಅದರ ಪ್ರಕಾರ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಈಗ 2420 ಅಲ್ವಾ ರಿಲಯನ್ಸ್, ನಾನು 430ಕ್ಕೆ ಬಂದರೆ ಪ್ರಾಫಿಟ್ ಬುಕ್ ಮಾಡ್ತೀನಿ. ಓಕೆ, ಹಾಗೆ ಸ್ಟಾಪ್ ಲಾಸ್ ಬಂದುಬಿಟ್ಟು ನಾನು 2410ಕ್ಕೆ 10 ರೂಪಾಯಿ ಕೆಳಗಡೆ ಹೋದರೆ ಏನು ಅಂದರೆ ನಾನು ಸ್ಟಾಪ್ ಲಾಸ್ ತೊಗೊತೀನಿ. ಓಕೆ, 10 ರೂಪಾಯಿ ಪ್ರಾಫಿಟ್, 10 ರೂಪಾಯಿ ಲಾಸ್. ಓಕೆ, ನಾನಿದು ಜಸ್ಟ್ ಉದಾಹರಣೆಗೆ ಹೇಳ್ತಾ ಇರೋದು. ನಿಮ್ದು ಏನು ಸೆಟಪ್ ಇರುತ್ತೆ, ನಿಮ್ದು ಏನು ರಿಸ್ಕ್ ರಿವಾರ್ಡ್ ಇರುತ್ತೋ ಅದ್ರ ಪ್ರಕಾರ ನೀವು ಇಡಿ. ಓಕೆ, ನಾವು ಇದರಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ರಿಲಯನ್ಸ್ದು 100 ಶೇರ್ ಕೊಂಡ್ಕೊತಾ ಇದ್ದೀವಿ. ಹಾಗೆ ಅದರದ್ದು ಪ್ರಾಫಿಟ್ ಎಷ್ಟಕ್ಕೆ ಬಂದರೆ ನಾವು ಪ್ರಾಫಿಟ್ ಬುಕ್ ಮಾಡಬೇಕು, ಹಾಗೆ ಎಷ್ಟಕ್ಕೆ ಬಂದರೆ ಲಾಸ್ ಬುಕ್ ಮಾಡಬೇಕು, ಎರಡನ್ನೂ ನಾವು ಸೆಟ್ ಮಾಡಿದ್ದೀವಿ. ಓಕೆ, ಇಲ್ಲಿ ನೋಡಿ, ಇದನ್ನು ಬೈ ಬಟನ್ನ ಕ್ಲಿಕ್ ಮಾಡ್ತೀನಿ. ಓಕೆ, ಈ ಬೈ ಬಟನ್ ಕ್ಲಿಕ್ ಮಾಡ್ತಿದ್ದಾಗೆ ಎಲ್ಲ ಆರ್ಡರ್ ಎಕ್ಸಿಕ್ಯೂಟ್ ಆದವು. ಓಕೆ, ಇಲ್ಲಿ ನೋಡ್ಬೋದು ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆ ಇಲ್ಲ. ಓಕೆ, ಈಗ ನಾವು ಹೋಗ್ಬಿಟ್ಟು ಪೊಸಿಷನ್ಗಳನ್ನ ಚೆಕ್ ಮಾಡೋಣ. ನಾವು ಮಾಡಿದ್ದೀವಲ್ಲ ಈ ಆರ್ಡರ್ ಎಕ್ಸಿಕ್ಯೂಟ್ ಆಗಿದೆಯೋ ಇಲ್ವೋ ಅಂತ. ಓಕೆ, ಇಲ್ಲಿ ನೋಡಿ ಪೇಪರ್ ಟ್ರೇಡಿಂಗ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಪೊಸಿಷನ್ಸ್ ಇದೆಯಲ್ಲ, ಪೊಸಿಷನ್ಸಲ್ಲಿ ನೋಡ್ಬೋದು. ಓಕೆ, ಇಲ್ಲಿ ಏನಾಗಿದೆ 100 ಕ್ವಾಂಟಿಟಿ ಅಂದರೆ 100 ಶೇರ್ಸ್ನ ಕೊಂಡ್ಕೊಂಡಿದ್ದೀವಿ. ಎಷ್ಟಕ್ಕೆ ನಾವು ಮಾರ್ಕೆಟ್ ಆರ್ಡರ್ ಎಕ್ಸಿಕ್ಯೂಟ್ ಮಾಡಿದ್ವಲ್ಲ, ಇದು ಎಷ್ಟಕ್ಕಾಗಿದೆ ನೋಡಿ. ಆವ್ರೇಜ್ ನಮಗೆ ಬಂದಿರೋದು ಎಷ್ಟು ಅಂದರೆ 2421 ರೂಪಾಯಿ 45 ಪೈಸೆ. ಈ ಪ್ರೈಸಲ್ಲಿ ನಮಗೆ 100 ಶೇರ್ಸು ಸಿಕ್ಕಿದೆ. ಓಕೆ, ಇಲ್ಲಿ ನೋಡ್ಬೋದು ಟೇಕ್ ಪ್ರಾಫಿಟ್ ಅಂದರೆ ನಾವು ಪ್ರಾಫಿಟ್ ಎಲ್ಲಿಗೆ ಇಟ್ಟಿದ್ದೀವಿ, 2430ಕ್ಕೆ ಪ್ರಾಫಿಟ್ ಇಟ್ಟಿದ್ದೀವಿ. ಸ್ಟಾಪ್ ಲಾಸ್ ನಮ್ದು ಎಲ್ಲಿದೆ 2410. ಓಕೆ, ನಾವು ಪ್ರಾಫಿಟ್ ಎಷ್ಟಕ್ಕೆ ಬುಕ್ ಮಾಡಬೇಕು, ಸ್ಟಾಪ್ ಲಾಸ್ ಎಷ್ಟು ಬುಕ್ ಮಾಡಬೇಕು ಅದನ್ನು ಸೆಟ್ ಮಾಡಿದ್ದೀವಿ. ಓಕೆ, P&L ಅಂದರೆ ಇದು ಪ್ರಾಫಿಟ್ ಆ್ಯಂಡ್ ಲಾಸ್. ಇಲ್ಲಿ ನೋಡಿ, ಇದು ಡಾಲರಲ್ಲಿ USDನಲ್ಲಿ ತೋರಿಸ್ತಾ ಇದೆ. ನಮಗೀಗ ಸಣ್ಣದಾಗಿ ಲಾಸ್ ಆಗ್ತಾ ಇದೆ. ನಾನು ಇದು ಉದಾಹರಣೆಗೆ ತೋರಿಸ್ತಾ ಇರೋದು. ಆಫ್ಕೋರ್ಸ್ USD ಇದೆಯಲ್ಲ, ಇದು USDನ ನೀವು ರುಪೀಸಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ನೋಡಿ ಆರ್ಡರ್ಸ್ಗೆ ಹೋದರೆ, ಆರ್ಡರ್ಸಲ್ಲಿ ಹೋದರೆ ನೋಡಿ ಇನ್ನೆರಡು ಆರ್ಡರ್ಸ್ ಪೆಂಡಿಂಗ್ ಇದ್ದಾವೆ. ಓಕೆ, ಯಾವ ಪೆಂಡಿಂಗ್ ಆರ್ಡರ್ಸ್ ಬಂದುಬಿಟ್ಟು ನಾವೀಗ ಪ್ರಾಫಿಟ್ ಬುಕ್ ಮಾಡೋದಕ್ಕೆ ಇಟ್ಟಿದ್ವಲ್ಲ, ಟೇಕ್ ಪ್ರಾಫಿಟು ಮತ್ತು ಸ್ಟಾಪ್ ಲಾಸ್. ಇನ್ನು ಸ್ಟೇಟಸ್ ಬಂದುಬಿಟ್ಟು ವರ್ಕಿಂಗ್ ಅಂದರೆ ಪೆಂಡಿಂಗಲ್ಲಿದ್ದಾವೆ. ಏನಕ್ಕೆ ಅಂದರೆ ಇವೆರಡೂ ಬಂದಿಲ್ಲ. ಓಕೆ, ಉದಾಹರಣೆಗೆ ಈಗ 2430 ಬಂತು ಅಂದ್ಕೊಳ್ಳಿ, ಅವಾಗ ಪ್ರಾಫಿಟ್ ಎಕ್ಸಿಕ್ಯೂಟ್ ಆಗುತ್ತೆ. 2410 ಬಂದರೆ ಸ್ಟಾಪ್ ಲಾಸ್ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಒಂದು ಏನಾದ್ರು ಎಕ್ಸಿಕ್ಯೂಟ್ ಆದರೆ ಇನ್ನೊಂದು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ ನಾವು ಅದನ್ನೇ ಚಾರ್ಟಲ್ಲೂ ನೋಡ್ಬೋದು. ಓಕೆ, ನಾವು ಈ ಬ್ಲೂ ಲೈನ್ ಇದೆಯಲ್ಲ, ನಾವು ಈ ಪ್ರೈಸಿಗೆ ಕೊಂಡ್ಕೊಂಡಿದ್ದೀವಿ ಅಂತ ತೋರಿಸ್ತಾ ಇದೆ. ಹಾಗೆ ನಮ್ಮ ಪ್ರಾಫಿಟ್ ಬುಕ್ಕಿಂಗ್ ಎಲ್ಲಿದೆ 2430, ಅದು ಗ್ರೀನ್ ಲೈನಲ್ಲಿ ಈ ಬಾಕ್ಸಲ್ಲಿ ತೋರಿಸ್ತಾ ಇದೆ ನೋಡಿ. ಹಾಗೆ 2410 ಈ ಆರೆಂಜ್ ಬಾಕ್ಸ್ ತೋರಿಸ್ತಾ ಇದೆಯಲ್ಲ, ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಇದೆ. ಓಕೆ, ಈಗ
ಉದಾಹರಣೆಗೆ ನನಗೀಗ ಪ್ರಾಫಿಟ್ ಬುಕ್ಕಿಂಗ್ ಇದೆಯಲ್ಲ, ಇದನ್ನು ಕ್ಯಾನ್ಸಲ್ ಮಾಡಬೇಕು ಅಂದ್ಕೊಳ್ಳಿ. ಕ್ಯಾನ್ಸಲ್ ಮಾಡೋದು ಅಂದರೆ ಸಿಂಪಲ್, ಕ್ಲಿಕ್ ಮಾಡಿ ಕ್ಯಾನ್ಸಲ್ ಬ್ಯಾಸ್ಕೆಟ್ ಅಂತ ತೋರಿಸ್ತಾ ಇದೆ. ಓಕೆ, ನೀವು ಇದನ್ನು ಎಸ್ ಅಂತ ಕ್ಲಿಕ್ ಮಾಡಿದರೆ ಇದೆಯಲ್ಲ, ಏನು ನಾವು ಪ್ರಾಫಿಟ್ ಬುಕ್ ಮಾಡೋದು ಇಟ್ಟಿವಲ್ಲ ಅದು ಕ್ಯಾನ್ಸಲ್ ಆಗುತ್ತೆ. ನೋಡಿ, ನಾನು ಇದನ್ನು ಕ್ಲಿಕ್ ಮಾಡ್ತೀನಿ ಎಸ್ ಅಂತ. ನೋಡಿ, ಈ ಲೈನ್ ರಿಮೂವ್ ಆಯಿತು. ಹಾಗೆ ನಾವು ಪೇಪರ್ ಟ್ರೇಡಿಂಗ್ ಪ್ಯಾನಲ್ಗೆ ಹೋಗ್ಬಿಟ್ಟು ಇಲ್ಲಿ ನೋಡಿದರೆ ಸ್ಟಾಪ್ ಲಾಸ್ ಇದು ಪ್ರಾಫಿಟ್ ಈ ಥರ ಟೇಕ್ ಪ್ರಾಫಿಟ್ ನೋಡಿ ಕ್ಯಾನ್ಸಲ್ಡ್ ತೋರಿಸ್ತಾ ಇದೆ. ಓಕೆ, ಇದು ವರ್ಕಿಂಗಲ್ಲಿದೆ. ಯಾವುದು ಸ್ಟಾಪ್ ಲಾಸ್ದು ನಾವು ಇನ್ನೂ ರಿಮೂವ್ ಮಾಡಿಲ್ಲ. ಓಕೆ, ಇಫ್ ಯು ರಿಮೂವ್ ದಿಸ್, ಅಲ್ಲಿ ತಿರ್ಗಾ ಅದನ್ನು ರಿಮೂವ್ ಆಗುತ್ತೆ. ಓಕೆ, ಈಗ ನಮ್ಮ ಟ್ರೇಡ್ ತೊಗೊಂಡಿದ್ದೀವಿ, ನನಗೀಗ ಬೇಡ, ನನಗೆ ಪ್ರಾಫಿಟ್ ಹಿಟ್ ಆಗಿಲ್ಲ, ಸ್ಟಾಪ್ ಲಾಸ್ ಹಿಟ್ ಆಗಿಲ್ಲ, ಇನ್ ಬಿಟ್ವೀನ್ ನನಗೆ ಇದನ್ನು ಕ್ಲೋಸ್ ಮಾಡಬೇಕು ಅಂತ ಅನ್ನಿಸ್ತು. ಓಕೆ, ಆವಾಗ ನೀವು ಜಸ್ಟ್ ಆ ಕ್ಲೋಸ್ ಬಟನ್ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಕ್ಲೋಸ್ ಅಂತ ಕ್ಲಿಕ್ ಮಾಡ್ತಿದ್ದಾಗೆ ನಿಮಗೆ ಈ ವಿಂಡೋ ಬರುತ್ತೆ. ಕ್ಲೋಸಲ್ಲಿ ಏನು ಪಾರ್ಷಿಯಲ್ ಕ್ಲೋಸಾ ಇಲ್ಲ ಫುಲ್ ಕ್ಲೋಸ್ ಅಂದರೆ, ಪಾರ್ಷಿಯಲ್ ಕ್ಲೋಸ್ ಅಂದರೆ ನಾನು 100 ಶೇರ್ ತೊಗೊಂಡಿದ್ನಲ್ಲ, ನನಗೆ ಇದರಲ್ಲಿ ಒಂದು 50 ಶೇರ್ ಮಾತ್ರ ಕ್ಲೋಸ್ ಮಾಡಬೇಕು ಅನಿಸಿದೆ. ಈ ಪಾರ್ಷಿಯಲ್ ಕ್ಲೋಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಾನು ಎಷ್ಟು ತೊಗೊಂಡಿದ್ದೀನೋ ಎಂಟೈರ್ ಇದನ್ನೇ ಕ್ಲೋಸ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಕ್ಲೋಸ್ ಪೊಸಿಷನ್ ಕ್ಲಿಕ್ ಮಾಡಿ. ನೋಡಿ, ಕ್ಲೋಸ್ ಪೊಸಿಷನ್ ಕ್ಲಿಕ್ ಮಾಡಿದಂಗೆ ನನ್ನ ಪೊಸಿಷನ್ ಕ್ಲೋಸ್ ಆಯಿತು. ಹಾಗೆ ಸ್ಟಾಪ್ ಲಾಸ್ ಇತ್ತಲ್ಲ ಅದನ್ನು ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗಿದೆ. ಓಕೆ, ಏನಕ್ಕೆ ಅಂದರೆ ನಮ್ಮ ಪೊಸಿಷನ್ ಇಲ್ಲ ಅಂದರೆ ಸ್ಟಾಪ್ ಲಾಸ್ ಯಾಕಿರಬೇಕು ಅಲ್ವಾ? ಸೊ ಅದೆಲ್ಲ ಆಟೋಮೆಟಿಕ್ಕಾಗಿ ಈ ಟ್ರೇಡ್ ವ್ಯೂ ಟೇಕ್ ಕೇರ್ ಮಾಡುತ್ತೆ. ನೀವು ಇಲ್ಲಿ ಲೋಗೋ ನೋಡ್ಬೋದು. ಓಕೆ, ಇಲ್ಲಿ ನೋಡಿ ಎಲ್ಲನೂ ಕ್ಲೋಸ್ ಆಗಿದೆ. ಓಕೆ, ಇದನ್ನು ಕ್ಯಾನ್ಸಲ್ಡ್. ಓಕೆ, ಇದು ಫೀಲ್ಡ್ ಅಂದರೆ ಯಾವುದು ಬೈ ಮಾಡಿದ್ನಲ್ಲ ಅದನ್ನು ಸೆಲ್ ಮಾಡಿದ್ದು ಅದು ಫೀಲ್ಡ್ ಆಯಿತು. ಓಕೆ, ಇನ್ನು ಉಳಿದಿರೋವನ್ನೆಲ್ಲ ನಾವು ಕ್ಯಾನ್ಸಲ್ ಮಾಡಿದ್ದೀವಿ. ಓಕೆ, ನೋಡಿ, ನಾನಿಲ್ಲಿ ಯಾವ ಥರನೂ ಇಂಡಿಕೇಟರ್ ಯೂಸ್ ಮಾಡಿಲ್ಲ. ಓಕೆ, ನನ್ನ ಪರ್ಪಸ್ ಏನಿತ್ತು ಅಂದರೆ ನಿಮಗೆ ಇದರಲ್ಲಿ ಟ್ರೇಡ್ ವ್ಯೂನಲ್ಲಿ ಪೇಪರ್ ಟ್ರೇಡಿಂಗ್ ಹೇಗೆ ಮಾಡೋದು ಅಂತ ತೋರಿಸೋದಕ್ಕೆ. ಓಕೆ, ಉದಾಹರಣೆಗೆ ನೀವು ಸೂಪರ್ ಟ್ರೆಂಡ್ ಯೂಸ್ ಮಾಡ್ತೀರಾ ಅಂದ್ಕೊಳ್ಳಿ, ಅಥವಾ ಬುಲಿಂಜರ್ ಬ್ಯಾಂಡು ಅಥವಾ ಮೂವಿಂಗ್ ಅವರೇಜಸ್ಸು ಮತ್ತು ಯಾವುದೇ ಸ್ಟ್ರಾಟಜಿ ನೀವು ಯೂಸ್ ಮಾಡ್ಬೋದು. ಓಕೆ, ಅದನ್ನು ಇದರಲ್ಲೇ ಹಾಕ್ಕೊಂಡು ನೀವು ನಾನೀಗ ಮಾಡಿ ತೋರಿಸಿದ್ನಲ್ಲ ಅದೇ ಥರನೇ ನೀವು ಮಾಡಿ. ಓಕೆ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಸೆಟಪ್ ಸರಿಯಾಗಿ ವರ್ಕ್ ಆಗ್ತಾ ಇದೆಯೋ ಇಲ್ವೋ. ಸರಿಯಾಗಿ ವರ್ಕ್ ಆಗಲಿಲ್ಲ ಅಂದರೆ ಏನೇನು ಚೇಂಜಸ್ ಮಾಡಬೇಕು ಅಕಾರ್ಡಿಂಗ್ ಟು ದಟ್ ನೀವು ಚೇಂಜಸ್ ಮಾಡ್ಕೊಳ್ಳಿ. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.